ಆಗಲಿ ಮಲಯಾಳಂ ಆಗಲಿ ನೋಡಿ, ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸುತ್ತೆ ನೋಡಿ. ಯಾಕಂದರೆ ಅವ್ರು ನೋಡೋದು ಒಂದೇ ನೋಡೋದು, ಎಲ್ಲ ಆ್ಯಂಗಲ್ಸ್ ನೋಡ್ತಾರೆ. ಡೈರೆಕ್ಷನ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಚಿಕ್ಕ ಚಿಕ್ಕ ಪಾತ್ರಗಳು ಇರ್ಬೋದು, ಅದನ್ನ ನೋಟಿಫೈ ಮಾಡ್ತಾರೆ. ನಮ್ಮ ಕನ್ನಡ ಆಡಿಯನ್ಸ್ ನೋಡ್ತಾರೆ. ನೋಡಿ ಈ ಪಿಕ್ಚರ್ ನೋಡಿ, ನಾನು ಇವತ್ತ ಬರ್ಸ್ಕೊಡ್ತೀನಿ, ಈ ಸಿನಿಮಾ ಸೂಪರ್ ಹೊಡಿಕೆ. ನಾನು ಮುಂಚೆ ತೋರಿಸಿದ್ದೀನಿ, ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಿ. ವಿಕ್ಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟು ಕಟಿಪುಡಿ ಇದ್ರ ಮೇಲೆ ಅಸೋಸಿಯೇಟ್ ವರ್ಕ್ ಮಾಡಿದ್ರು, ಅದು ಚಿಕ್ಕ ಪಾತ್ರನೂ ಮಾಡಿದ್ರು. ಅದಾದಮೇಲೆ ಕೆಂಡ ಸಂಪಿಗೆ ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ಅವ್ರಿಗೇನೆ ಹೀರೋ ಪಾತ್ರ ಮಾಡಿಸಿದ್ದಾರೆ. ಆ ಪಿಕ್ಚರ್ ಸೂಪರ್. ಆ ಪಿಕ್ಚರ್ಗೂ ಹೋಗಿದೆ, ಪ್ರೀತಿ ಶೋ ಹೋಗಿದ್ದೆ ನಾನು. ಅದೇ ರೀತಿ ಕಾಲೇಜ್ ಕುಮಾರ್, ಇವಾಗ ಕಾಲಪತ್ರ. ಇದನ್ನು ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ, ಕೆ ನ ವರ್ಡ್ ಬಿಟ್ಟಿಲ್ಲ ಅವರು. ಓಕೆ, ಕಡ್ಡಿಪುಡಿ, ಕೆಂಡ ಸಂಪಿಗೆ, ಕಾಲೇಜ್ ಕುಮಾರ್ ಆ್ಯಂಡ್ ಕಾಲಪತ್ರ ಎಲ್ಲಾದ್ರೂ ಕೆ ಇದೆ. ಕೆ ಯಾರು ಯೂಸ್ ಮಾಡಿರ್ಬೇಕಾ, ಯಾರು ಕಿಂಗ್ ಆಟಿಟ್ಯೂಡ್ ಇರ್ತಾ ಅವರೇ ಅದರಲ್ಲಿ ನಾಗಭಾಗ ನೋಡಿ ಭಾಳ ಖುಷಿ ಆಯಿತು. ರಾಜೇಶ್ ಅಡ್ರೆಂಡ್ ಇರ್ಬೋದು, ಅದು ಪ್ರತಿಯೊಂದು ಪಾತ್ರ ಮಾಡಿದ್ರು. ಧನ್ಯ ತುಂಬ ಬೇರೆ ಥರ ಕಾಣ್ತಾರೆ. ಈಗ ಧನ್ಯ ನಾವು ನೋಡೋದು ಇಷ್ಟು ಮಕ್ಕಳು ನಾವು ಮೂವಿಯಿಂದ ನೋಡಿದ್ದೀನಿ. ಮೂವಿಯಿಂದ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮಕ್ಕಳು ಯಾಕೆ ಮಾಡ್ತಾರೆ ಭಾಳ ಹೆಮ್ಮೆ ಅನಿಸಿದೆ. ಆಮೇಲೆ ಪೂರ್ಣಿಮೆ ವಿಷಯ ಒಂದು ಹೇಳಿದ್ರು, ವಿಕಿ ಇದರ ಭಾಳ ಥ್ಯಾಂಕ್ಸ್, ನೀವು ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ನು ಇಡೀ ಟೀಮ್ನ ಹ್ಯಾಂಡಲ್ ಮಾಡಬೇಕು. ಯಾರ ಮಗಳು ಅವರು ಮಗಳಲ್ವಾ, ಮತ್ತು ಯಾರು ಮಗಳಲ್ಲ ಬರದೇ ಹೆಂಗಿರುತ್ತೆ. ಯಾಕಂದರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತಿದ್ದಾರೆ, ಇಲ್ಲ ಅಮ್ಮ ರಫ್ ಜೊತೆಗೆ ಸಾಫ್ಟ್ ಇದೆ. ಎರಡು ಅಂತಾರೆ ಅವ್ರು, ಯಾವತ್ತೂ ರಫ್ ಯಾವಾಗ ಇರ್ಬೇಕು ರಫ್ ಆಗಿರ್ತಾರೆ, ಸಾಫ್ಟ್ ಯಾವಾಗ ಪಿಕ್ಚರ್ ಆಗಬೇಕಂದ್ರೆ ನಾವು ಸಾಫ್ಟ್ ಆಗಿರ್ಬೇಕಾಗುತ್ತೆ, ರಫ್ ಆಗಿರ್ಬೇಕಾಗುತ್ತೆ. ಅದನ್ನ ಹ್ಯಾಂಡಲ್ ಮಾಡೋ ಚೆಕ್ ಮಾಡಿದೆ ಪೂರ್ಣಿಮಾರು. ಅದಕ್ಕೆ ಆಲ್ ದಿ ಬೆಸ್ಟ್. ಆ್ಯಂಡ್ ನಾನು ಭಾಳ ಹೆಮ್ಮೆ ಅನಿಸ್ತಾ ಇದ್ದೆ ವಿಕ್ಕಿ ಬಗ್ಗೆ ಹೇಳ್ಬೇಕಂದ್ರೆ. ಕಾಲಾಪತ್ರ ನನಗೆ ತುಂಬ ಫೇವ್ರೆಟ್ ಟೈಟ್ಲ್ ಇದು, ಅಮಿತಾಬ್ ಬಚ್ಚನ್ ಅವರು ಕಾಲಾಪತ್ರ ಬಂತು. ಅವಾಗಿಂದ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್. ನಾನು ಕಾಲಾಪತ್ರ ಅಂದ ತಕ್ಷಣ ನಾನು ಓಕೆ ಕಾಲಾಪತ್ರ ಆಮೇಲೆ ಆಗಬೇಕಂತ ಆಸೆ ಪಡ್ತೀನಿ. ಯಾಕಂದರೆ ಯಾವತ್ತೂ ಅಂದರೆ ಒಂದು ಶಿಲ್ಪಿ ಆಗಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ. ನಾವೇನಾದರೂ ಆಗಬೇಕಂದ್ರೆ ಒಂದು ಕಲ್ಲು ಸುಮ್ಮನೆ ಇಲ್ಲ, ಕಲ್ಲಿಗೂ ಜೀವ ಇದೆ, ಕಲ್ಲಿಗೂ ಬದ್ದೆ ಇದೆ, ಕಣ್ಣೀರಿದೆ, ಎಮೋಷನ್ಸ್ ಇದೆ. ಐ ಥಿಂಕ್ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಈ ಕತೆ ಮೋಸ್ಟ್ ಮೋಟಿವೇಶನ್ ಐ ಥಿಂಕ್ ಗುಡ್. ಯಾಕಂದರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು. ಯಾತಿಗೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಿಗೋಸ್ಕರ ನಾವು ಕರಿಯರ್ ಶೂಸ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಿಗೋಸ್ಕರ ಏನನ್ನು ಪ್ರೀತಿಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ಥರ ಬಯಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ಸಿನಿಮಾ ಬರಬೇಕು ನೋಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ದಲ್ಲಿ ಮಾತಾಡ್ತಾರೆ. ಹಂಗಿರ್ಬೇಕಂದ್ರೆ ಎಲ್ಲ ಸಿನಿಮಾಗಳನ್ನು ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಅಂತ, ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ. ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ. ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ. ಚಿಕ್ಕ ಚಿಕ್ಕ ಸಿನಿಮಾಗಂತ ಅನ್ಕೋಬಾರ್ದು, ಎಲ್ಲ ಸಿನಿಮಾನೇ ಚಿಕ್ಕದಾಗಿ ಬಿಗ್ ಬಜೆಟ್ ಸ್ಮಾಲ್ ಬಜೆಟ್ ನೋ ಇಟ್ಸ್ ಅ ಫಿಲ್ಮ್. ಅಷ್ಟೇ ಇಟ್ಸ್ ಅ ಫಿಲ್ಮ್. ಏನು ದುಡ್ಡು ಹಾಕ್ಬಿಟ್ಟು 1,000 ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ. ನಾವು ಮಾಡ್ಬೇಕಾದ್ರೆ ಜನ್ಮ ಜೋಡಿ ಮಾಡ್ಬೇಕಾದ್ರೆ 60 ಲಕ್ಷ ಮಾಡಿದ್ರು. ಅವ ಯಾರ ಬಗ್ಗೆ ದೃಷ್ಟಿ ಮಟ್ಟಕ್ಕೆ ಮಾಡಿದಂತ ಇಲ್ಲ. ಕತೆ ಮುಖ್ಯ, ಆಮೇಲೆ ನಾವೇನು ತೆಗಿತೀವಿ ಅದು ಮುಖ್ಯ, ವೇಸ್ಟ್ ಮಾಡೋದು ಮುಖ್ಯ ಅಲ್ಲ. ಬಟ್ ಸಿನಿಮಾ ಬಂದು ಕೂರಿಸ್ಬೇಕು. ಸಿನಿಮಾ ನೋಡಿದಾಗ ಅನ್ಸ್ಬೇಕು, ಓ ಮೈ ಗಾಡ್ ಅನಿಸ್ತು. ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ, ಜಾಸ್ತಿ ಇದೆ, ಎಲ್ಲ ಸ್ಪ್ರೆಡ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಮೀಡಿಯಾಗಳು ಸೋಷಿಯಲ್ ಮೀಡಿಯಾ ಟೆಲಿವಿಷನ್ ಪ್ರೆಸ್ಸಲ್ಲಿ ಸಪೋರ್ಟ್ ಮಾಡಿ, ಒಳ್ಳೆ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ. ಜೈ ಹಿಂದ್. ಜೋರಾಗಿ ಚಪ್ಪಾಳೆಯಿಂದ ಶಿವರಾಗಿ ಒಂದು ಮಾತಾಡಿದ್ರು, ಕೆ ದ ಲೆಟರ್ ಕೆ. ಯಾರಿಗೆ ಕಿಂಗ್ ಆಕ್ಟಿವಿಟಿ ಇರುತ್ತೆ ಅದು ಅವರಿಗೆ ಕೇಂದ್ರ. ಅದಕ್ಕೆ ಶಿವರಾಗಿ ನೆಲ ತೆಗೆದು ಕರುನಾಡ ಚಕ್ರವರ್ತಿಯನ್ನ ಕಿಂಗು. ಬಟ್ ಶಿವರಾಜ್ ಸಿನಿಮಾದಲ್ಲಿ ನಮ್ಮ ಹೀರೋ ಒಂದು ಟ್ರಿಕ್ ಮಾಡೋಣ, ಆ ಬ್ರಷ್ ಅಲ್ಲಿ ಆಗಲಿ ಏನೇ ಆಗಲಿ ಇರೋದು ಒಂದ್ಸರಿ ಮಾಡಿ ಸರ್ ಮಾಡ್ತೀರಾ ತಿಳಿಸಿ. ಹಾಗೆ ಸರ್ ಆ ಬ್ರಷ್ ನೋಡಿ ಶಿವಣ್ಣ ಅದು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಬ್ರಷ್ ಹೆಂಗೆ ತಿರುಗಿಸ್ತಾರೆ ಗೊತ್ತಾ ನಮ್ಮ ಧನ್ಯ ಅವರು, ವಿಕ್ಕಿ ಅವರು. ಈಗ ನಿಮ್ಮ ಮುಂದೆ ಲೈವ್ ಆಗಿ ತಿರುಗಿಸ್ತಾರೆ. ಓಕೆ
ಎಲ್ಲರಿಗೂ ಧನ್ಯ ಅವರು ಆಲ್ರೆಡಿ ಸ್ಟಾರ್ಟ್ ಮಾಡೇ ಬಿಟ್ರು. ಎಲ್ಲರೂ ಸ್ಟೇಜ್ ಮೇಲೆ ಇದ್ದಾರೆ. ವಿನಯ್ ಸರ್ ನಾನು ಕೇಳಿದಾಗ ವಿನಯ್ ಸರ್ ದಯವಿಟ್ಟು ಪ್ಲೀಸ್ ಸ್ಟೇಜ್ ಮೇಲೆ ಬರಬೇಕು ಸರ್. ಬನ್ನಿ ಸರ್, ಒಂದ್ಸಲ ಟ್ರೈ ಮಾಡೋಣ. ಬನ್ನಿ ಸರ್, ಬನ್ನಿ ಸರ್. ಏ ಏಯ್ ಏಯ್ ಅಲ್ಲ ಏ ಇಮ್ರಾನ್, ನಮ್ ಶಿವಣ್ಣ ಎಂತೆಂತ ಲಾಂಗ್ ಅನ್ನೇ ಒಂದು ಬೆರಳಲ್ಲಿ ತೆರೆಸಿದ್ದಾರೆ. ಈ ಬ್ರಷ್ ಎಲ್ಲ ಯಾವ ಲೆಕ್ಕ ಅಲ್ವಾ? ತಾವು ಸ್ಟೇಜ್ ಮೇಲೆ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ. ದಯವಿಟ್ಟು ಸ್ಟೇಜ್ ಮೇಲೆ ಬಂದ್ಬಿಡಿ. ಸ್ಟೇಜ್ ನೀವೇನು ಮಾಡಬೇಡಿ, ಸ್ಟೇಜ್ ಮೇಲೆ ಬಂದ್ಬಿಡಿ ಪ್ಲೀಸ್. ನಾವೇ ಬಂದಿದ್ದೇವೆ.